ಪ್ರಶ್ನೆ 1. ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು? ಎ. ಆಗಸ್ಟ್ 15, 1947. ಬಿ. ಜನವರಿ 26, 1950. ಸಿ. ನವೆಂಬರ್ 26, 1949. ಡಿ. ಅಕ್ಟೋಬರ್ 2, 1948. ಉತ್ತರ ಬಿ. ಜನವರಿ 26, 1950. ಪ್ರಶ್ನೆ 2. ಕರ್ನಾಟಕದ ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಎ. ಬೆಳಗಾವಿ. ಬಿ. ಮೈಸೂರು. ಸಿ. ಮಂಡ್ಯ. ಡಿ. ಬಳ್ಳಾರಿ. ಉತ್ತರ ಸಿ. ಮಂಡ್ಯ. ಪ್ರಶ್ನೆ 3. ಮಾನವ ದೇಹದ ಅತಿದೊಡ್ಡ ಗ್ರಂಥಿ ಗ್ಲ್ಯಾಂಡ್ ಯಾವುದು? ಎ. ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಸ್. ಬಿ. ಪಿತ್ತಜನಕಾಂಗ ಲಿವರ್. ಸಿ. ಥೈರಾಯ್ಡ್. ಡಿ. ಪಿಟ್ಯೂಟರಿ. ಉತ್ತರ ಬಿ. ಪಿತ್ತಜನಕಾಂಗ ಲಿವರ್. ಪ್ರಶ್ನೆ 4. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಜೂನ್ 5. ಬಿ. ಜುಲೈ 11. ಸಿ. ಸೆಪ್ಟೆಂಬರ್ 5. ಡಿ. ಡಿಸೆಂಬರ್ 10. ಉತ್ತರ ಜೂನ್ 5. ಪ್ರಶ್ನೆ 5. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ. 2 ನಿಮಿಷ. ಬಿ. 5 ನಿಮಿಷ. ಸಿ. 8 ನಿಮಿಷ. ಡಿ. 12 ನಿಮಿಷ. ಉತ್ತರ ಸಿ. ಸುಮಾರು 8 ನಿಮಿಷ. ಪ್ರಶ್ನೆ 6. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎ. ಕುವೆಂಪು. ಬಿ. ಜಿ. ಎಸ್. ಶಿವರುದ್ರಪ್ಪ. ಸಿ. ಎಂ. ಗೋವಿಂದ ಪೈ. ಡಿ. ದ. ರಾ. ಬೇಂದ್ರೆ. ಉತ್ತರ ಸಿ. ಎಂ. ಗೋವಿಂದ ಪೈ. ಪ್ರಶ್ನೆ 7. ರಕ್ತದ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಎ. ಐಸಾಕ್ ನ್ಯೂಟನ್. ಬಿ. ವಿಲಿಯಂ ಹಾರ್ವೆ. ಸಿ. ಅಲೆಕ್ಸಾಂಡರ್ ಫ್ಲೆಮಿಂಗ್. ಡಿ. ಆಲ್ಬರ್ಟ್ ಐನ್ಸ್ಟೈನ್. ಉತ್ತರ ಬಿ. ವಿಲಿಯಂ ಹಾರ್ವೆ. ಪ್ರಶ್ನೆ 8. ಭಾರತದ ಮೊದಲ ಹೈಕೋರ್ಟ್ ಎಲ್ಲಿ ಸ್ಥಾಪನೆಯಾಯಿತು? ಎ. ಮುಂಬೈ. ಬಿ. ದೆಹಲಿ. ಸಿ. ಕೋಲ್ಕತ್ತಾ. ಡಿ. ಮದ್ರಾಸ್. ಉತ್ತರ ಸಿ. ಕೋಲ್ಕತ್ತಾ. ಪ್ರಶ್ನೆ 9. ಯಾವ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಬರುತ್ತದೆ? ಎ. ವಿಟಮಿನ್ ಎ. ಬಿ. ವಿಟಮಿನ್ ಬಿ. ಸಿ. ವಿಟಮಿನ್ ಸಿ. ಡಿ. ವಿಟಮಿನ್ ಡಿ. ಉತ್ತರ ಸಿ. ವಿಟಮಿನ್ ಸಿ. ಪ್ರಶ್ನೆ 10. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಎ. ರ್ಯಾಮ್. ಬಿ. ಹಾರ್ಡ್ ಡಿಸ್ಕ್. ಸಿ. ಸಿಪಿಯು. ಡಿ. ಮಾನಿಟರ್. ಉತ್ತರ ಸಿ. ಸಿಪಿಯು. ಪ್ರಶ್ನೆ 11. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಎ. ಆಫ್ರಿಕಾ. ಬಿ. ಏಷ್ಯಾ. ಸಿ. ಯುರೋಪ್. ಡಿ. ಉತ್ತರ ಅಮೆರಿಕಾ. ಉತ್ತರ ಬಿ. ಏಷ್ಯಾ. ಪ್ರಶ್ನೆ 12. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಎ. ಕುದುರೆಮುಖ. ಬಿ. ಕೊಡಚಾದ್ರಿ. ಸಿ. ಮುಳ್ಳಯ್ಯನಗಿರಿ. ಡಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಉತ್ತರ ಸಿ. ಮುಳ್ಳಯ್ಯನಗಿರಿ. ಪ್ರಶ್ನೆ 13. ನವರತ್ನಗಳು ಯಾರ ಆಸ್ಥಾನದಲ್ಲಿದ್ದರು? ಎ. ಅಕ್ಬರ್. ಬಿ. ಚಂದ್ರಗುಪ್ತ ಮೌರ್ಯ. ಸಿ. 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ. ಡಿ. ಕೃಷ್ಣದೇವರಾಯ. ಉತ್ತರ ಸಿ. 2ನೇ ಚಂದ್ರಗುಪ್ತ. ಪ್ರಶ್ನೆ 14. ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾರ ನೆನಪಿಗಾಗಿ ಆಚರಿಸಲಾಗುತ್ತದೆ? ಎ. ಸಚಿನ್ ತೆಂಡೂಲ್ಕರ್. ಬಿ. ಮಿಲ್ಖಾ ಸಿಂಗ್. ಸಿ. ಧ್ಯಾನ್ ಚಂದ್. ಡಿ. ಕಪಿಲ್ ದೇವ್. ಉತ್ತರ ಸಿ. ಧ್ಯಾನ್ ಚಂದ್. ಆಗಸ್ಟ್ 29. ಪ್ರಶ್ನೆ 15. ಇನ್ಸುಲಿನ್ ಹಾರ್ಮೋನ್ ದೇಹದ ಯಾವ ಭಾಗದಲ್ಲಿ ಉತ್ಪತ್ತಿಯಾಗುತ್ತದೆ? ಎ. ಕಿಡ್ನಿ. ಬಿ. ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಸ್. ಸಿ. ಲಿವರ್. ಡಿ. ಹೃದಯ. ಉತ್ತರ ಬಿ. ಮೇದೋಜೀರಕ ಗ್ರಂಥಿ. ಪ್ರಶ್ನೆ 16. ಭಾರತದ ರಾಷ್ಟ್ರೀಯ ನದಿ ಯಾವುದು? ಎ. ಯಮುನಾ. ಬಿ. ಬ್ರಹ್ಮಪುತ್ರ. ಸಿ. ಗಂಗಾ. ಡಿ. ಕಾವೇರಿ. ಉತ್ತರ ಸಿ. ಗಂಗಾ. ಪ್ರಶ್ನೆ 17. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಎ. ದ. ರಾ. ಬೇಂದ್ರೆ. ಬಿ. ಶಿವರಾಮ ಕಾರಂತರು. ಸಿ. ಕುವೆಂಪು. ಡಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಉತ್ತರ ಸಿ. ಕುವೆಂಪು 1967ರಲ್ಲಿ. ಪ್ರಶ್ನೆ 18. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಎ. ಶುಕ್ರ. ಬಿ. ಶನಿ. ಸಿ. ಮಂಗಳ. ಡಿ. ಗುರು. ಉತ್ತರ ಸಿ. ಮಂಗಳ ಮಾಸ್.
ಉತ್ತರ ಸಿ ಮಂಗಳ ಮಾಸ್. ಪ್ರಶ್ನೆ 19. ಎಟಿಎಂನ ಪೂರ್ಣರೂಪವೇನು? ಎ ಎನಿ ಟೈಮ್ ಮನಿ, ಬಿ ಆಟೋಮೇಟೆಡ್ ಟೆಲ್ಲರ್ ಮಷೀನ್, ಸಿ ಆಲ್ ಟೈಮ್ ಮನಿ, ಡಿ ಆಟೋಮ್ಯಾಟಿಕ್ ಟೋಕನ್ ಮಷೀನ್. ಉತ್ತರ ಬಿ ಆಟೋಮೇಟೆಡ್ ಟೆಲ್ಲರ್ ಮಷೀನ್. ಪ್ರಶ್ನೆ 20. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಎ ಹುಲಿ, ಬಿ ಸಿಂಹ, ಸಿ ಆನೆ, ಡಿ ಚಿರತೆ. ಉತ್ತರ ಸಿ ಆನೆ. ಇವತ್ತಿನ ಈ 20 ಆಸಕ್ತಿದಾಯಕ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಮರೆಯದೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ಕೋರ್ ತಿಳಿಯಲು ನಾವು ಕಾಯುತ್ತಿರುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜ್ಞಾನ ಹೆಚ್ಚಿದೆ ಅಂತ ಅನ್ನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಪ್ರತಿದಿನದ ಹೊಸ ಜಿ.ಕೆ. ರಸಪ್ರಶ್ನೆಗಳಿಗಾಗಿ ನಮ್ಮ ಕ್ವಿಜ್ ಕಿಂಗ್ಡಮ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಕ್ವಿಜ್ ಕಿಂಗ್ಡಮ್ ಕನ್ನಡ. ಧನ್ಯವಾದಗಳು.